students, welcome to GK Excellence. ನಾನು educator ದೇವಮಹೇಶ್ ಚಿರ್ಲಬಾವಿ. Here we are discussing about the communicable disease. ಸಾಂಕ್ರಾಮಿಕ ರೋಗಗಳು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಕೂಡ ಹೌದು. ಸಾಂಕ್ರಾಮಿಕ ರೋಗಗಳು ಅಂತ ಹೇಳಿ ತಗೊಂಡಾಗ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗಗಳಾಗಿರುತ್ತೆ. ಅದು ಪ್ರಾಣಿಯಿಂದ ಮನುಷ್ಯರಿಗೂ ಬರಬಹುದು ಅಥವಾ ಕೀಟಗಳ ಮುಖಾಂತರವಾಗಿ ಟ್ರಾನ್ಸ್ಮಿಟೇಬಲ್ ಆಗಿರಬಹುದು. ಪರ್ಸನ್ ಟು ಪರ್ಸನ್ ಅಫೆಕ್ಟ್ ಆಗ್ತಾ ಬರುತ್ತೆ ಅಂತ ಹೇಳಿದಾಗ ಇದನ್ನೇ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳಿ ನೋಡ್ತೀವಿ. ಸಾಂಕ್ರಾಮಿಕ ರೋಗಗಳು, ಈ ಸಾಂಕ್ರಾಮಿಕ ರೋಗಗಳು ಯಾವ್ದ್ರಿಂದ ಬರುತ್ತೆ ಅಂತ ತಗೊಂಡಾಗ ಅದು ಬ್ಯಾಕ್ಟೀರಿಯಲ್ ಡಿಸೀಸ್ ಇರಬಹುದು, ವೈರಸ್ ಆರ್ ಸರ್ಟೆನ್ ಫಂಗಿ ಗ್ರೂಪ್ಸ್ ಅಂತ ಹೇಳ್ತೀವಿ, ಆರ್ ಕೊಳೆತಿನಿಗಳ ಮುಖಾಂತರವಾಗಿ, ಆರ್ ಸರ್ಟೆನ್ಲಿ ಪ್ಯಾರಾಸೈಟಿಕ್ ಅಥವಾ ಪ್ರೋಟೋಜೋವಲ್ ಡಿಸೀಸ್ ಆರ್ ಪರಾವಲಂಬಿಗಳಂತ ಹೇಳಿ ನೋಡ್ತಾ ಬರ್ತೀವಿ. ಬೇರೊಂದು ಜೀವಿಯ ದೇಹದ ಒಳಗಡೆ ಜೀವಕೋಶದಲ್ಲಿ ಇರುತ್ತೆ, ಅದನ್ನೇ ಪ್ಯಾರಾಸೈಟ್ ಪರಾವಲಂಬಿಗಳಂತ ಹೇಳಿ ನೋಡುವಂಥದ್ದು. ಅದರಿಂದ ಬರುವಂತ ಡಿಸೀಸ್ ಆಗಿರುತ್ತೆ. ಸಾಂಕ್ರಾಮಿಕ ರೋಗಗಳು ಅಂತ ಹೇಳಿ ತಗೊಂಡಾಗ ಸರ್ಟೆನ್ ಮೈಕ್ರೋಬಿಯಲ್ ಡಿಸೀಸ್ ಅಂತಾನು ಹೇಳಿ ಕರಿತೀವಿ. ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗಗಳಾಗಿರುತ್ತೆ. ಆದ್ರೆ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಬೇರೆ ಬೇರೆ ತರ ಇರುತ್ತೆ. ಅದು ಮನುಷ್ಯನಿಂದ ಮನುಷ್ಯನಿಗೆ ಹರಡುವಂತ ನೇಚರ್ ಇರಬಹುದು, ಅಥವಾ ಮಸ್ಕಿಟೋ ಟ್ರಾನ್ಸ್ಮಿಟೇಬಲ್ ಆಗಿರುತ್ತೆ, ಅಥವಾ ಫ್ಲೇ ನೊಣಗಳ ಮುಖಾಂತರವಾಗಿ ಹರಡುವಂತ ಡಿಸೀಸ್ ಆಗಿರುತ್ತೆ. ಸರ್ಟೆನ್ ಮೈಕ್ರೋಬಿಯಲ್ ಡಿಸೀಸ್ ಅಂತ ಹೇಳಿ ನೋಡ್ತಾ ಬರ್ತೀವಿ. ಇವು ಬರಿಗಣ್ಣಿಗೆ ಕಾಣಿಸ್ತದ ಅಂತ ಹೇಳಿ ತಗೊಂಡಾಗ ನೋ, ಇದು ಬರಿಗಣ್ಣಿಗೆ ಕಾಣಿಸೋದಿಲ್ಲ. ಬಿಕಾಸ್ ಅವನ ಸೂಕ್ಷ್ಮ ದರ್ಶಕದ ಮುಖಾಂತರವಾಗಿ ನೋಡುವಂತ ನೇಚರ್ ನೋಡ್ತೇವೆ. ಇದು ಸರ್ಟೆನ್ಲಿ ನ್ಯಾನೋಮೀಟರ್ ಮೈಕ್ರೋಮೀಟರ್ ಹಂತದ ಒಳಗಡೆ ಪ್ರೆಸೆನ್ಸ್ ಇರ್ತದೆ, ಬಹಳ ಚಿಕ್ಕದಾಗಿರುತ್ತೆ. ಸೊ ದಟ್ ಅದು ನಮ್ಮ ಬರಿಗಣ್ಣಿಗೆ ಕಾಣಿಸೋದಿಲ್ಲ, ಸೂಕ್ಷ್ಮ ದರ್ಶಕದ ಸಹಾಯದಿಂದ ಮಾತ್ರ ನೋಡ್ಬೇಕು ಅಂತ ಹೇಳಿ ನೋಡ್ತಾ ಬರ್ತೀವಿ. ಸೊ ದಟ್ ಇದ್ರ ಬಗ್ಗೆ ಎಲ್ಲ ತಿಳಿಸಿ ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ಆಂಟೋನಿಯಾ ವ್ಯಾನ್ ಲಿವನ್ಹುಕ್. ನಾವು ಆಂಟೋನಿಯಾ ವ್ಯಾನ್ ಲಿವನ್ಹುಕ್ ಅವರನ್ನ ಫಾದರ್ ಆಫ್ ಮೈಕ್ರೋಬಯಾಲಜಿ, ಸೂಕ್ಷ್ಮಾಣು ಜೀವಿಶಾಸ್ತ್ರದ ಪಿತಾಮಹ ಅಂತ ಹೇಳಿ ಆಂಟೋನಿಯಾ ವ್ಯಾನ್ ಲಿವನ್ಹುಕ್ ಅನ್ನ ಕರಿತಾ ಬರ್ತೀವಿ. ಅಂಡ್ ಹಿಯರ್ ಇಸ್ ದ ಸರ್ಟೆನ್ ಡಿಸೀಸಸ್ ಆಫ್ ವೈರಸ್, ಆಮೇಲೆ ವೈರಸ್ ಡಿಸೀಸ್ ಆರ್ ಬ್ಯಾಕ್ಟೀರಿಯಲ್ ಡಿಸೀಸ್, ಫಂಗಿ ಡಿಸೀಸ್ ಮತ್ತೆ ಪ್ರೋಟೋಜೋವಲ್ ಡಿಸೀಸ್, ಈ ತರ ಬೇರೆ ಬೇರೆ ರೋಗಗಳನ್ನ ನೋಡ್ತೇವೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಅಥೆಂಟಿಕೇಟ್ ಆಗಿ ಗೊತ್ತಿರಬೇಕು ಕೆಲ ರೋಗಗಳಿದಾವೆ ಯಾವ್ದ್ರಿಂದ ಬರುತ್ತೆ ಅಂತ ಹೇಳಿ, ಅಲಾಂಗ್ ವಿತ್ ಯಾವ್ದ್ರಿಂದ ಬರುತ್ತೆ ಅಂಡ್ ದಿ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಯಾವ್ದಿದೆ ಅನ್ನೋದು ಕೂಡ ಗೊತ್ತಿರ್ಬೇಕಾಗ್ತದ. ಈ ನಿಟ್ಟಿನಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಒಳಗಡೆ ಈ ಒಂದು ಟಾಪಿಕ್ ಅನ್ನು ಫಸ್ಟ್ ಒನ್ ಈಸ್ ಏಡ್ಸ್ ಡಿಸೀಸ್ ಅಂತ ನೋಡ್ತಾ ಇದೀವಿ. ಕಾಸ್ಡ್ ಬೈ HIV ವೈರಸ್ ಇಂದ ಏಡ್ಸ್ ಡಿಸೀಸ್ ಬರುತ್ತೆ. HIV ಅಂತ ತಗೊಂಡಾಗ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ನೋಡ್ತೀವಿ. HIV ಫುಲ್ ಫಾರ್ಮ್ ಕೇಳ್ತಾರೆ, ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಆಗಿರುತ್ತೆ. ಅದರಿಂದ ಬರುವಂತ ರೋಗ ಅಂದ್ರೆ ಏಡ್ಸ್ ಡಿಸೀಸ್. ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಹೇಳಿ ನೋಡ್ತೇವೆ. ಮೊದಲಿಗೆಲ್ಲ ಏಡ್ಸ್ ಡಿಸೀಸ್ ಫುಲ್ ಫಾರ್ಮ್ ಏನಂತ ಹೇಳಿ ಕೇಳ್ತಾ ಇದ್ರು, ಈಗೆಲ್ಲ ಏಡ್ಸ್ ದ ಸಿಂಪ್ಟಮ್ಸ್ ಮತ್ತೆ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಹೇಗೆ, ಯಾವ್ದ್ರಿಂದ ಹರಡೋದಿಲ್ಲ ಅಂತ ಹೇಳಿ ಕೇಳ್ತಾರೆ. ಸೊ ದಟ್ HIV ಇದ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್, ಈ ವೈರಸ್ ಇಂದ ಬರುವಂತದ್ದು ಏಡ್ಸ್ ಡಿಸೀಸ್ ಆಗಿರುತ್ತೆ. ಏಡ್ಸ್ ಅಂದ್ರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಹೇಳಿ ನೋಡೋದು, ಇದು ವೈರಸ್ ಇಂದ ಬರುವಂತ ಡಿಸೀಸ್. ದೆನ್ ಡೆಂಗ್ಯೂ ಅಂತ ಹೇಳಿ ನೋಡ್ತೀವಿ. ಡೆಂಗ್ಯೂ ವೈರಸ್ ಕಾರಣ ಆಗ್ತಾ ಬರ್ತದೆ, ಅದಕ್ಕೆ ಅರ್ಬೋ ವೈರಸ್ ಅಂತ ಹೇಳಿ ನೋಡ್ತಾ ಬರೋದು. ಈ ಒಂದು ಡೆಂಗ್ಯೂ ಟ್ರಾನ್ಸ್ಮಿಟೇಬಲ್ ಆಗಿರುತ್ತೆ, ದಟ್ಟು ಈಡೀಸ್ ಈಜಿಪ್ಟ್ ಮಸ್ಕಿಟೋ ಕಚ್ಚುವ ಮುಖಾಂತರವಾಗಿ ಹರಡುತ್ತೆ. ಕೆಲ ರೋಗಗಳಿದಾವ ಸೊಳ್ಳೆ ಕಚ್ಚುವ ಮುಖಾಂತರವಾಗಿ ಟ್ರಾನ್ಸ್ಮಿಟೇಬಲ್ ಆಗುತ್ತೆ. ಅದರಲ್ಲಿ ಒಂದು ಡೆಂಗ್ಯೂ ಜ್ವರ ನೋಡ್ತಾ ಇದೀವಿ, ಇನ್ನೊಂದು ಚಿಕನ್ ಗುನ್ಯಾ ಏನಿದಲ್ಲ ಚಿಕನ್ ಗುನ್ಯಾ ಆಯ್ತು, ಮತ್ತೆ ಡೆಂಗ್ಯೂ ಫೀವರ್ ಅಲಾಂಗ್ ವಿತ್ ದ ಜಿಕಾ ಅಂಡ್ ದಿ ಡೆಂಗ್ಯೂ. These three are transmittable by same mosquito name called Aedes aegypti mosquito. ಈಡೀಸ್ ಈಜಿಪ್ಟ್ ಮಸ್ಕಿಟೋ ಕಚ್ಚುವ ಮುಖಾಂತರವಾಗಿ ಈ ಒಂದು ರೋಗ ಹರಡ್ತದೆ. ದಟ್ ಇನ್ಫೆಕ್ಟೆಡ್ ಇರಬೇಕು, ಆ ಸೊಳ್ಳೆ ಒಳಗಡೆ ಆ ಒಂದು ವೈರಸ್ ಇರಬೇಕು, ಅದೇನ್ ಮಾಡುತ್ತೆ ಈಸಿಲಿ ಟ್ರಾನ್ಸ್ಮಿಟ್ ಮಾಡ್ತಾ ಬರುತ್ತೆ. ಹಾಗೆ ಡೆಂಗ್ಯೂ ಜ್ವರ ಆಯ್ತು, ಮತ್ತೆ ಚಿಕನ್ ಗುನ್ಯಾ, ಜಿಕಾ ಡಿಸೀಸ್ ಅಂತ ಏನ್ ನೋಡ್ತಾ ಇದೀವಲ್ಲ, ಆಲ್ ದೀಸ್ ತ್ರೀ ಡಿಸೀಸ್ ಆರ್ ಟ್ರಾನ್ಸ್ಮಿಟೆಡ್ ಬೈ ಸೇಮ್ ವೆಕ್ಟಾರ್ ನೇಮ್ ಕಾಲ್ಡ್ ಈಡೀಸ್ ಈಜಿಪ್ಟ್ ಮಸ್ಕಿಟೋ. ಅರ್ಬೋ ವೈರಸ್ ನೋಡ್ತಾ ಇದೀವಲ್ಲ, ಅದು ಡೆಂಗ್ಯೂ ಇಂದ ಬರುವಂತದ್ದು, ಮೀನ್ಸ್ ಅರ್ಬೋ ವೈರಸ್ ಇಂದ ಡೆಂಗ್ಯೂ ಫೀವರ್ ಬರುತ್ತೆ. ದೆನ್ ರೇಬಿಸ್ ಡಿಸೀಸ್ ಅಂತ ನೋಡ್ತಾ ಇದೀವಿ, ರ್ಯಾಬ್ಡಿನಿಡೆ ವೈರಸ್ ಅಂತ ಹೇಳಿ ನೋಡ್ತಾ ಬರೋದು. ರೇಬಿಸ್ ರೋಗ ಬರುತ್ತಲ್ಲ, ಅದು ರ್ಯಾಬ್ಡಿನಿಡೆ ವೈರಸ್ ಮುಖಾಂತರವಾಗಿ ಬರುವಂತ ಡಿಸೀಸ್ ಆಗಿರುತ್ತೆ. ದೆನ್ ಇದು ಟ್ರಾನ್ಸ್ಮಿಟೇಬಲ್ ಆಗುವಂಥದ್ದು ಹುಚ್ಚುನಾಯಿ ಕಡಿತದ ಮುಖಾಂತರವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ನೇಚರ್ ನೋಡ್ತೀವಿ. ಸೊ ದಟ್ ರೇಬಿಸ್ ಅನ್ನೋದು ಏನಾಗಿರುತ್ತೆ ವೈರಸ್ ಡಿಸೀಸ್ ಅಂತ ಹೇಳಿ ನೋಡುವಂಥದ್ದು. ಇನ್ನು ಹಳದಿ ಜ್ವರ ಅಂತ ಇದ, ವಿ ಕಾಲ್ ಇಟ್ ಇಸ್ ಫ್ಲಾವಿ ವೈರಸ್ ಅಂತ ಹೇಳ್ತೀವಿ. ಫ್ಲಾವಿ ವೈರಸ್ ಇಂದ ಬರುವಂತ ಡಿಸೀಸ್ ಆಗಿರುತ್ತೆ, ಅದನ್ನ ಯೆಲ್ಲೋ ಫೀವರ್ ಅಥವಾ ಹಳದಿ ಜ್ವರ ಅಂತ ಹೇಳಿ ನೋಡುವಂಥದ್ದು. ಮತ್ತೆ ಇನ್ಫ್ಲೂಯೆನ್ಸಾ ಇದೆ, ಇನ್ಫ್ಲೂಯೆನ್ಸಾಗೆ ಅರ್ಥೋಮಿಕ್ಸೋ ವೈರಸ್ ಅಂತ ಹೇಳಿ ನೋಡ್ತೀವಿ. ಈ ಅರ್ಥೋಮಿಕ್ಸೋ ವೈರಸ್ ನ ಮುಖಾಂತರವಾಗಿ ಬರುವಂತ ಡಿಸೀಸ್ ಇನ್ಫ್ಲೂಯೆನ್ಸಾ.
ದನ್ ಇದೊಂದು ನೆನ್ಪಿಡ್ಕೋಬೇಕು, ವಿ ಕಾಲ್ ಇಟ್ ಅಸ್ ಟ್ರಿಬಲ್ ಏಜೆಂಟ್ ಅಂತ ಹೇಳಿ ನೋಡ್ತೀವಿ. MMR ಲಸಿಕೆ ಅಂತ ಹೇಳಿ ನೋಡುವಂಥದ್ದು. MMR ಅಂತ ಹೇಳಿ ತಗೊಂಡ್ರೆ ಎಂ ಅಂದ್ರೆ ಮಿಯಾಸಿಲಾ ವೈರಸ್ ಅಂತ ನೋಡ್ತೀವಿ, ಇನ್ನೊಂದು ಎಂ ಅಂತ ಹೇಳಿದ್ರೆ ಮಾಮ್ಸ್ ವೈರಸ್, ಆರ್ ಅಂತ ಹೇಳಿದ್ರೆ ರುಬೆಲ್ಲಾ ವೈರಸ್. MMR ಲಸಿಕೆ ಅನ್ನೋದು ಇದು ಒಂದು ಟ್ರಿಬಲ್ ಏಜೆಂಟ್ ಆಗಿರುತ್ತೆ. ಮಿಯಾಸಿಲಾ ವೈರಸ್, ಮಾಮ್ಸ್ ವೈರಸ್ ಮತ್ತೆ ರುಬೆಲ್ಲಾ ವೈರಸ್ ಈ ಮೂರು ರೋಗಗಳಿಗೆ ಸೇರಿಸಿ ಒಂದೇ ಒಂದು ವ್ಯಾಕ್ಸಿನೇಷನ್ ಅವೈಲೇಬಲ್ ಇರುತ್ತೆ, ಅದನ್ನೇ MMR ಲಸಿಕೆ ಅಂತ ಹೇಳಿ ನೋಡ್ತೇವೆ. ನಮಗೆ MMR ಫುಲ್ ಫಾರ್ಮ್ ಏನಂತ ಕೇಳಬಹುದು, ಹಾಗಾದ್ರೆ MMR ರಿಲೇಟೆಡ್ ಟು ವಿಚ್ ಮೈಕ್ರೋಬಿಯಲ್ ಡಿಸೀಸ್ ಅಂತ ಕೇಳಬಹುದು. ದಿಟ್ ಈಸ್ ಆಲ್ ರಿಲೇಟೆಡ್ ಟು ವೈರಸ್ ಆಗಿರುತ್ತೆ. ದಡಾರ ಡಿಸೀಸ್ ಮತ್ತೆ ಮಮ್ಸ್ ಅಂತ ಹೇಳಬಹುದು, ಅಥವಾ ಗದ್ದ ಕಟ್ಟು ರೋಗ ಅಂತ ಹೇಳ್ತಾರೆ, ಆರ್ ಮಂಗನ ಬಾವು ಕಾಯಿಲೆ ಅಂತಾನು ಹೇಳಿ ಕರೀತಾ ಬರುತ್ತೆ ಮಮ್ಸ್ ಡಿಸೀಸ್ಗೆ. ದೆನ್ ರುಬೆಲ್ಲಾ ಅಂತ ಇದೆಲ್ಲ ರುಬೆಲ್ಲಾ ವೈರಸ್ ಅಂತ ಹೇಳಿ ನೋಡುವಂಥದ್ದು. ಸೊ ದಟ್ ಈ ದಡಾರ, ಮಮ್ಸ್ ಮತ್ತೆ ರುಬೆಲ್ಲಾ ಈ ಮೂರು ರೋಗಗಳಿಗೆ ಸೇರಿಸಿ ಒಂದೇ ವ್ಯಾಕ್ಸಿನೇಷನ್ ಅವೈಲೇಬಲ್ ಇರುತ್ತೆ, ಅದೇ MMR ಲಸಿಕೆ ಅಂತ ಹೇಳಿ ನೋಡ್ತೇವೆ. ಇನ್ನು ಕೊರೋನಾ ಇದೆ, ಕೊರೋನಾ ವೈರಸ್ ಇಂದ ಬರುವಂಥದ್ದು, ನಾವು ಅದನ್ನೇ COVID-19 ಅಂತ ಹೇಳಿ ನೇಮ್ ಮಾಡಿದ್ವಲ್ಲ. ಸೊ ದಟ್ ಕೊರೋನಾ ಇಸ್ ಅ ವೈರಸ್ ಡಿಸೀಸ್ ಅನ್ನೋದು ಗೊತ್ತಾಗ್ತದ ಅದಾ. ದೆನ್ ಸ್ಮಾಲ್ ಪಾಕ್ಸ್ ಮತ್ತೆ ಚಿಕನ್ ಪಾಕ್ಸ್ ಅಂತ ಹೇಳಿ ನೋಡ್ತಾ ಬರ್ತೀವಿ. ಇದು ಮೈ ಮೇಲೆಲ್ಲ ಚಿಕ್ಕ ಚಿಕ್ಕ ಬ್ಲಿಸ್ಟರ್ಸ್ ಗಳನ್ನ ಗುಳ್ಳೆಗಳನ್ನ ಫಾರ್ಮ್ ಮಾಡಿ ಕೊಡುತ್ತಲ್ಲ ಅಂತ ಡಿಸೀಸ್ ಆಗಿರ್ತದ. ಅಂಡ್ ವಿ ಕಾಲ್ ಇಟ್ ಇಸ್ ಲೈಫ್ ಟೈಮ್ ಒನ್ ಆರ್ ಟೂ ಟೈಮ್ ಡಿಸೀಸ್ ಅಂತ ಹೇಳಿ ಇವುಗಳಿಗೆ ಕರೀತೇವೆ. ಸ್ಮಾಲ್ ಪಾಕ್ಸ್ ಮತ್ತೆ ಚಿಕನ್ ಪಾಕ್ಸ್ ಇದೆಲ್ಲ ಮೈ ಮೇಲೆಲ್ಲ ಬ್ಲಿಸ್ಟರ್ಸ್ ಗುಳ್ಳೆಗಳನ್ನ ಫಾರ್ಮ್ ಮಾಡೋದು, ವೆರಿಯೋಲಾ ವೈರಸ್ ನ ಮುಖಾಂತರವಾಗಿ ಬರುತ್ತೆ ಸ್ಮಾಲ್ ಪಾಕ್ಸ್. ದೆನ್ ಚಿಕನ್ ಪಾಕ್ಸ್ ಅಂತ ತಗೊಂಡ್ರೆ ವೆರಿಸೆಲ್ಲಾ ಜೋಸ್ಟರ್ ವೈರಸ್ ಮುಖಾಂತರವಾಗಿ ಬರುತ್ತೆ. ಎರಡು ಸಿಮಿಲರ್ ಸಿಂಪ್ಟಮ್ಸ್ ಗಳನ್ನ ಕಾಸ್ ಮಾಡುವಂತದ್ದು ಇರ್ತದ. ಸ್ಮಾಲ್ ಪಾಕ್ಸ್ ಮತ್ತೆ ಚಿಕನ್ ಪಾಕ್ಸ್ ಎಸ್ಪೆಷಲಿ ಮಕ್ಕಳಿಗೆ ಅಫೆಕ್ಟ್ ಆಗುವಂತ ನೇಚರ್ ನೋಡ್ತೇವೆ. 0 to 8 years ಆಫ್ ಏಜ್ ಅಂತ ಹೇಳಿ ತಗೊಂಡಾಗ ಮಕ್ಕಳಿಗೆ ಅಟ್ಯಾಕ್ ಆಗುವಂತ ವೈರಸ್ ಇರುತ್ತೆ. ಮತ್ತೆ ಅಂತ ಒಂದು ಮೇಜರ್ ಡಿಸೀಸ್ ಕಾಸ್ ಮಾಡುವಂತದ್ದು ಏನಲ್ಲ. ನಾರ್ಮಲಿ ಅದು 6 to 7 days ಒಳಗಡೆ ವಿತಿನ್ ದಟ್ ವಿತೌಟ್ ಟ್ರೀಟ್ಮೆಂಟ್ ಅಂದ್ರೂ ಕೂಡ ವ್ಯಾನಿಶ್ ಆಗುವಂತ ಒಂದು ವೈರಸ್ ಆಗಿರ್ತದೆ ಬೇಸ್ಡ್ ಆನ್ ಇಮ್ಯುನಿಟಿ ಸಿಸ್ಟಮ್. ಸ್ಮಾಲ್ ಪಾಕ್ಸ್ ಮತ್ತೆ ಚಿಕನ್ ಪಾಕ್ಸ್ ಅಂತ ನೋಡ್ತಿದೀವಿ, ಅದು ವೈರಸ್ ಡಿಸೀಸ್. ಇನ್ನು ಪೋಲಿಯೋ ಡಿಸೀಸ್ ಅಂತ ನೋಡ್ತೀವಲ್ಲ, ಪೋಲಿಯೋ ಮೈಲಿಟಿಸ್ ಅಂತ ಹೇಳಿ ನೋಡ್ತಾ ಬರೋದು. ಪೋಲಿಯೋ ವೈರಸ್ ಮುಖಾಂತರವಾಗಿ ಬರುವಂತ ನೇಚರ್ ಇದ. ದೆನ್ ಎಬೋಲಾ, ನಿಫಾ, ಜಿಕಾ ಮೂರು ಒಟ್ಟಿಗೆ ನೆನ್ಪಿಟ್ಕೊಂಡಿರಿ. ದಿಸ್ ಈಸ್ ವಾಟ್ ವೈರಸ್ ಡಿಸೀಸ್ ಅಂತ ನೋಡ್ತೀವಿ. ಎಬೋಲಾ ವೈರಸ್ ಮುಖಾಂತರವಾಗಿ ಬರುತ್ತೆ, ಜಿಕಾ ವೈರಸ್ ಮತ್ತೆ ನಿಫಾ ವೈರಸ್ ಅಂತ ನೋಡ್ತಿದೀವಿ. ವಿ ಆರ್ ಜಸ್ಟ್ ಲಿಸ್ಟಿಂಗ್ ದ ವೈರಸ್ ಡಿಸೀಸ್ ಅಂತ ಹೇಳಿ ನೋಡ್ತಾ ಇರುವ ಟಾಪಿಕ್ ಇದು, ಎಬೋಲಾ, ನಿಫಾ ಮತ್ತೆ ಜಿಕಾ. ಕ್ಲಿಯರ್. ಇನ್ನು ನಾರ್ಮಲಿ ನಾವು H1N1, H5N1 ಅಂತ ನೋಡ್ತೀವಿ. ಅಂದ್ರೆ ಹಂದಿ ಜ್ವರ ಒಂದು, ಹಕ್ಕಿ ಜ್ವರ ಅಂತ ಹೇಳಿ ಒಂದೇ ಸೇಮ್ ಫ್ಯಾಮಿಲಿಗೆ ಸೇರುವಂತ ಒಂದು ನೇಚರ್ ವೈರಸ್ ಇದು. H1N1 ಅಂತ ಹೇಳಿ ನೋಡ್ತಾ ಬರೋದು, ಹಿಮೋಗ್ಲಿಟನಿ ನ್ಯೂಮರಿಡೇಸ್ ಅಂತ ಹೇಳಿ ಫುಲ್ ಫಾರ್ಮ್ ಬರುತ್ತೆ. ನಮಗೆ ಎಷ್ಟು ನೀಡೆಡ್ ಇಲ್ಲ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ಜಸ್ಟ್ H1N1 ಅಂದ್ರೆ ಹಂದಿ ಜ್ವರ ಅಬ್ರಿವೇಶನ್, H5N1 ಅಂತ ತಗೊಂಡ್ವಿ ಅಂದ್ರೆ ಹಕ್ಕಿ ಜ್ವರ. ಒಂದು ಸ್ವೈನ್ ಫ್ಲೂ ಅಂತ ನೋಡ್ತೀವಿ, ಮತ್ತೊಂದು ಬರ್ಡ್ ಫ್ಲೂ ಆಗಿರುತ್ತೆ. ಸ್ವೈನ್ ಫ್ಲೂ ಅಂದ್ರೆ ಹಂದಿ ಜ್ವರ, ಬರ್ಡ್ ಫ್ಲೂ ಅಂತ ಹೇಳಿ ತಗೊಂಡ್ರೆ ಹಕ್ಕಿ ಜ್ವರ. ದಿಸ್ ಈಸ್ ವಾಟ್ ವಿ ಆರ್ ಲಿಸ್ಟಿಂಗ್ ಹಿಯರ್ ದ ಕಂಪ್ಲೀಟ್ಲಿ ವೈರಸ್ ರಿಲೇಟೆಡ್ ಡಿಸೀಸ್ ಅಂತ ಹೇಳಿ ನೋಡ್ತೇವೆ. ಸೊ ದಟ್ ವೈರಸ್ ರಿಲೇಟೆಡ್ ಡಿಸೀಸ್ ಅಂದಾಗ ಏಡ್ಸ್ ಡಿಸೀಸ್, ಡೆಂಗ್ಯೂ, ರೇಬಿಸ್ ಡಿಸೀಸ್, ಇನ್ಫ್ಲೂಯೆನ್ಸಾ, MMR ಲಸಿಕೆ ನೆನ್ಪಿಟ್ಕೊಂಡಿರಿ. ಮಿಯಾಸಿಲಾ ವೈರಸ್, ಮಾಮ್ಸ್ ವೈರಸ್ ಮತ್ತೆ ರುಬೆಲ್ಲಾ ವೈರಸ್ಗೆ ಸಂಬಂಧಪಟ್ಟಿರೋ ಹಾಗೆ ಮಿಯಾಸಿಲಾ ಡಿಸೀಸ್ಗೆ ದಡಾರ ಅಂತ ಹೇಳಿ ಕರಿತೇವೆ. ಮಮ್ಸ್ ಡಿಸೀಸ್ ಮಂಗನ ಬಾವು ಕಾಯಿಲೆ ಅನ್ನಿ ಅಥವಾ ಗದ್ದ ಕಟ್ಟು ರೋಗ ಅಂತ ಹೇಳಬಹುದು. ರುಬೆಲ್ಲಾ ಡಿಸೀಸ್ ಅಂತ ಹೇಳಿ ನೋಡೋದು. ಇನ್ನು ಸ್ಮಾಲ್ ಪಾಕ್ಸ್ ಇದೆ, ಅದು ವೆರಿಯೋಲಾ ವೈರಸ್ ಮುಖಾಂತರವಾಗಿ ಬರುತ್ತೆ. ಚಿಕನ್ ಪಾಕ್ಸ್ ಅಂತ ತಗೊಂಡ್ರೆ ವೆರಿಸೆಲ್ಲಾ ವೈರಸ್ ಮುಖಾಂತರವಾಗಿ ಬರುವಂತದ್ದು. ಪೋಲಿಯೋ ಆಯ್ತು, ಎಬೋಲಾ, ನಿಫಾ, ಜಿಕಾ ಆಲ್ ದೀಸ್ ಆರ್ ವೈರಸ್ ಡಿಸೀಸ್. ಇನ್ನು ಹಕ್ಕಿ ಜ್ವರ, ಹಂದಿ ಜ್ವರ ಐತಲ್ಲ, ಅದು ವೈರಸ್ ಇಂದ ಬರುತ್ತೆ. H1N1 ಹಂದಿ ಜ್ವರ, H5N1 ಅಂತ ನೋಡ್ತೀವಿ, ಅದು ಹಕ್ಕಿ ಜ್ವರ. ಒಂದು ಸ್ವೈನ್ ಫ್ಲೂ ಮತ್ತೆ ಬರ್ಡ್ ಫ್ಲೂ ಅಂತ ಹೇಳಿ ನೋಡೋದು. ಇನ್ನು ಫೂಟ್ ಅಂಡ್ ಮೌತ್ ಡಿಸೀಸ್ ಅಂತ ಹೇಳ್ತೀವಿ, ಕಾಲು ಬಾಯಿ ರೋಗ ಅಂತ ಹೇಳಿ ಕರೆಯುವಂಥದ್ದು ಫೂಟ್ ಅಂಡ್ ಮೌತ್ ಡಿಸೀಸ್. ಎಸ್ಪೆಷಲಿ ಸೀಳು ಪಾದಗಳನ್ನು ಒಳಗೊಂಡಿರುವಂಥ ಆರ್ಗ್ಯಾನಿಸಮ್ಸ್ಗಳಿಗೆ ಬರ್ತಾ ಇರುತ್ತೆ, ಅದು ಕಾಕ್ಸಾಕಿ ವೈರಸ್ ಮುಖಾಂತರವಾಗಿ ಬರುವಂಥದ್ದು ಡಿಸೀಸ್ ಅಂತ ಹೇಳಿ ನೋಡ್ತಾ ಬರ್ತೀವಿ. ಅಂಡ್ ದಿ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅನ್ನೋದು ಒಂದು ರೋಗದಿಂದ ಮತ್ತೊಂದು ರೋಗಕ್ಕೆ ಡಿಫರ್ ಆಗುತ್ತೆ. ಕೆಲವೊಂದು ಸೊಳ್ಳೆ ಮುಖಾಂತರವಾಗಿ ಹರಡುತ್ತೆ, ಕೆಲವೊಂದು ಅನ್ಹೈಜೆನಿಕ್ ಕಂಡೀಷನ್ ಇಂದ ಹರಡುವಂತ ನೇಚರ್ ನೋಡ್ತಾ ಬರ್ತೀವಿ. ಈ ರೀತಿಯಾಗಿ ದ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಇಸ್ ಡಿಫರೆಂಟ್, ಬಟ್ all these are communicable disease. Let's move on to the topic of bacterial disease. ಹಾಗಾದ್ರೆ ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗಗಳು ಯಾವುದು ಅಂತ ಕನ್ಸಿಡರ್ ಮಾಡೋದಾಯ್ತಂದ್ರೆ, ಹಿಯರ್ ಇಸ್ ದ ಕಾಲರಾ ಡಿಸೀಸ್. ಕಾಲರಾ ಅಂತ ತಗೊಂಡ್ರೆ ಅದು ವಿಬ್ರಿಯೋ ಕಾಲರಾ ಎಂಬ ಬ್ಯಾಕ್ಟೀರಿಯಾದಿಂದ ಬರುತ್ತೆ.
ಎಸ್ಪೆಷಲಿ ಕಲುಷಿತವಾದ ನೀರಿನ ಒಳಗಡೆ ಈ ಒಂದು ಬ್ಯಾಕ್ಟೀರಿಯಾ ಪ್ರೆಸೆನ್ಸ್ ಇರುತ್ತೆ. ಅಲ್ಟಿಮೇಟ್ಲಿ ಅದು ಲೂಸ್ ಮೋಷನ್ ಕಾಸ್ ಮಾಡುವಂಥದ್ದು, ವಾಮಿಟಿಂಗ್ ಸಿಂಪ್ಟಮ್ಸ್ಗಳು, ಈ ರೀತಿಯಾಗಿ ರೋಗದ ಸಿಂಪ್ಟಮ್ಸ್ಗಳನ್ನು ಹರಡಿಸುವಂಥದ್ದು. ಕಾಲರಾ ಇದೆಲ್ಲ ವಿಬ್ರಿಯೋ ಕಾಲರಾ ಎಂಬ ಬ್ಯಾಕ್ಟೀರಿಯಾದಿಂದ ಬರುವಂಥ ಡಿಸೀಸ್ ಆಗಿರ್ತದ. ದೆನ್ ಕ್ಷಯ ರೋಗ ಅಂತ ನೋಡ್ತೀವಿ. TB ಕಾಯಿಲೆ ಮೇನ್ಲಿ ನಮ್ಮ ಲಂಗ್ ಸಿಸ್ಟಮಿಗೆ ಅಟ್ಯಾಕ್ ಆಗುವಂಥ ಬ್ಯಾಕ್ಟೀರಿಯಾ ಆಗಿರ್ತದ. TB ಕಾಯಿಲೆ ಬರೋದು ನೋಡಿ ಅದು ಮೈಕ್ರೋಬಿಯಲ್ ಡಿಸೀಸ್, ದಟ್ಟು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಅಂತ ಹೇಳಿ ನೋಡೋದು. ಈ ಬ್ಯಾಕ್ಟೀರಿಯಾ ರೆಸ್ಪಾನ್ಸಿಬಲ್ ಆಗುತ್ತೆ ಫಾರ್ ದ TB. TB ಅಂದ್ರೆ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು. TB ಅಫೆಕ್ಟ್ ಆಗುವಂಥ ನೇಚರ್ ಎದಕ್ಕೆ ಸಂಬಂಧಪಡ್ತದೆ? ಇಟ್ ಇಸ್ ಅ ಲಂಗ್ಸ್ ಡಿಸೀಸ್ ಅಂತ ಹೇಳಿ ನೋಡ್ತೇವೆ. ಹಾಗೆ ಸಿವಿಯರ್ಲಿ ಸ್ಪ್ರೆಡ್ ಔಟ್ ಆಗುವಂಥ ನೇಚರ್ ಕೂಡ ಇರ್ತದೆ. ಒಂದು ಹಠಮಾರಿ ಬ್ಯಾಕ್ಟೀರಿಯಾ ಅಂತ ಹೇಳಿ TB ಕಾಯಿಲೆಗೆ ಕರೆಯುವಂಥದ್ದು. ದೆನ್ ಲೆಪ್ರಸಿ ಇದೆ, ವಿ ಕಾಲ್ ಇಟ್ ಅಸ್ ಕುಷ್ಠರೋಗ ಅಂತ ಹೇಳಿ ನೋಡ್ತಾ ಇದೀವಿ. ಕುಷ್ಠರೋಗ ಅಥವಾ ಹ್ಯಾನ್ಸನ್ಸ್ ಕಾಯಿಲೆ ಅಂತಾನು ಹೇಳಿ ಇದಕ್ಕೆ ಕರಿತಾ ಬರ್ತಾರೆ. ಬಿಕಾಸ್ ಮೈಕೋಬ್ಯಾಕ್ಟೀರಿಯಂ ಲೆಫ್ರೆ ಕಾರಣ ಆಗುತ್ತೆ ಫಾರ್ ದ ಲೆಪ್ರಸಿ. ಲೆಪ್ರಸಿ ಡಿಸೀಸ್ಗೆ ಮೈಕೋಬ್ಯಾಕ್ಟೀರಿಯಂ ಲೆಫ್ರೆ ಎಂಬ ಬ್ಯಾಕ್ಟೀರಿಯಾ ಕಾರಣ ಆಗ್ತಾ ಬರುತ್ತೆ. ಅದನ್ನ ಕಂಡುಹಿಡಿದಿರುವಂತ ಸೈಂಟಿಸ್ಟ್ ನೇಮ್ ಇದು ಹ್ಯಾನ್ಸನ್ಸ್ ಅಂತ ಹೇಳಿ. ಹೀಗಾಗಿ ಹ್ಯಾನ್ಸನ್ಸ್ ಕಾಯಿಲೆ ಅಂತಾನು ಹೇಳಿ ಕರಿತಾ ಬರ್ತಾರೆ. ಕುಷ್ಠರೋಗ, ಲೆಪ್ರಸಿ ಕುಷ್ಠರೋಗ ಬರೋದು ಇಟ್ ಈಸ್ ಅ ಬ್ಯಾಕ್ಟೀರಿಯಲ್ ಡಿಸೀಸ್. ದೆನ್ ಈಸ್ ಇಟ್ ಟ್ರಾನ್ಸ್ಮಿಟಬಲ್ ಮ್ಯಾಮ್? ಈ TB ಕಾಯಿಲೆ ಆಯಿತು, ದೆನ್ ಲೆಪ್ರಸಿ ಕುಷ್ಠರೋಗ, ಆ್ಯಂಡ್ ಹಿಯರ್ ಇಸ್ ದ ಟೈಫಾಯ್ಡ್ ವಿಷಮ ಶೀತ ಜ್ವರ ಅಂತ ನೋಡ್ತಾ ಇದೀವಲ್ಲ. ಇಸ್ ಇಟ್ ಟ್ರಾನ್ಸ್ಮಿಟಬಲ್ ಅಂದ್ರೆ ಅಫ್ಕೋರ್ಸ್ ಎಸ್. ಮೋಡ್ ಆಫ್ ಟ್ರಾನ್ಸ್ಮಿಷನ್ ಡಿಫರ್ ಇರುತ್ತೆ, ಮತ್ತೆ ಬ್ಯಾಕ್ಟೀರಿಯಾಗಳೆಲ್ಲ ಬೇಗ ಟ್ರಾನ್ಸ್ಮಿಟ್ ಆಗಲ್ಲ, ಬಟ್ ಇಟ್ ಈಸ್ ಅ ಕಮ್ಯುನಿಕೇಬಲ್, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗ ಆಗಿರುತ್ತೆ. ನಾವು ಅನ್ಹೈಜಿನಿಕ್ ಕಂಡೀಷನ್ ಅನ್ನು ನೋಡ್ತೀವಿ. ಶುಚಿತ್ವ ಇಲ್ಲ ಅಂತ ಹೇಳಿ ಬಂದಾಗ ಬಾಯಲ್ಲಿರುವಂಥ ಸಲೈವ್ ಆಯಿತು, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಯಿತು, ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಹಂತದಿಂದ ಆಯಿತು, ಆಲ್ ಆರ್ ಟ್ರಾನ್ಸ್ಮಿಟೇಬಲ್ ಡಿಸೀಸ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಸೊ ದಟ್ ಹಿಯರ್ ಇಸ್ ದ ಕುಷ್ಠರೋಗ, TB ಕಾಯಿಲೆ, ವಿಷಮ ಶೀತ ಜ್ವರ, ಸಾಲ್ಮೊನೆಲ್ಲಾ ಟೈಫೈ ಎಂಬ ಬ್ಯಾಕ್ಟೀರಿಯಾದಿಂದ ಬರುತ್ತೆ ವಿಷಮ ಶೀತ ಜ್ವರ. ಎಲ್ಲವುಗಳು ಕೂಡ ಟ್ರಾನ್ಸ್ಮಿಟೇಬಲ್. ಮತ್ತೆ ಬ್ಯಾಕ್ಟೀರಿಯಾಗೆ ಸಂಬಂಧಪಟ್ಟಿರೋ ಹಾಗೆ DPT ಅಂತ ಹೇಳಿ ನೆನ್ಪಿಟ್ಕೋರಿ. DPT ಫುಲ್ ಫಾರ್ಮ್ ಏನಂತ ಹೇಳಿ ತುಂಬಾ ಸತಿ ಕೇಳಿದ್ದಾರೆ. DPT ಅಂತ ಹೇಳಿದ್ರೆ ಡಿಫ್ತೀರಿಯಾ, ಪರ್ಟೂಸಿಸ್ ಮತ್ತೆ ಟೆಟಾನಸ್ ಅಂತ ಹೇಳಿ ನೋಡ್ತಾ ಇದೀವಿ. ಡಿಫ್ತೀರಿಯಾ, ಕರಿನೋ ಬ್ಯಾಕ್ಟೀರಿಯಾ ಡಿಫ್ತೀರಿಯಾ ಅಂತ ಹೇಳಿ ನೋಡ್ತಾ ಬರೋದು. ಎಸ್ಪೆಷಲಿ ಮಕ್ಕಳಿಗೆ ಅಫೆಕ್ಟ್ ಆಗುವಂತ ಡಿಸೀಸ್ ಆಗಿರುತ್ತೆ. ಕಾರಿನೋ ಬ್ಯಾಕ್ಟೀರಿಯಾ ಡಿಫ್ತೀರಿಯಾ ಎಂಬ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಡಿಫ್ತೀರಿಯಾ ಡಿಸೀಸ್. ದೆನ್ ಬಾರ್ಡೋಟೆಲ್ಲಾ ಪರ್ಟೂಸಿಸ್ ಅಂತ ಹೇಳಿ ನೋಡೋದು. ನಾಯಿ ಕೆಮ್ಮು ಅಥವಾ ಊಫಿಂಗ್ ಕಾಫ್ ಅಂತ ಹೇಳಿ ಕರಿತೇವೆ. ಅದು ನಾರ್ಮಲಿ ಕೆಮ್ಮೋದಕ್ಕೂ ಊಫಿಂಗ್ ಕಾಫ್ ಆಗಿ ಕೆಮ್ಮೋದಕ್ಕೂ ಡಿಫ್ರೆನ್ಸ್ ಇದೆ. ಬಾರ್ಡೋಟೆಲ್ಲಾ ಪರ್ಟೂಸಿಸ್ ಎಂಬ ಬ್ಯಾಕ್ಟೀರಿಯಾ ಕಾರಣ ಆಗುತ್ತೆ ನಾಯಿ ಕೆಮ್ಮು ಅಥವಾ ಊಫಿಂಗ್ ಕಾಫ್, ಪರ್ಟೂಸಿಸ್ ಅಂತ ನೋಡ್ತಾ ಇದೀವಿ. ಮತ್ತೊಂದು ಧನುರ್ವಾಯು ಇದೆ, ವಿ ಕಾಲ್ ಇಟ್ ಅಸ್ ಟೆಟಾನಸ್. ಕ್ಲಸ್ಟ್ರೀಡಿಯಂ ಟೆಟಾನಿ ಎಂಬ ಬ್ಯಾಕ್ಟೀರಿಯಾದಿಂದ ಬರುವಂತ ಡಿಸೀಸ್ ಆಗಿರ್ತದ. ಅದನ್ನೇ ಧನುರ್ವಾಯು, ಟೆಟಾನಸ್ ಅಂತ ಹೇಳಿ ನೋಡ್ತಾ ಬರ್ತೀವಿ. ಅಲ್ಲಿ ಧನಸ್ಸಿನ ರೂಪದಲ್ಲಿ ದೇಹ ಬಾಗ್ತಾ ಇರುತ್ತೆ, ಮಸಲ್ಸ್ಗಳೆಲ್ಲ ಅದರ ಮೈನೆಲ್ಲ ಬೆಂಡ್ ಮಾಡ್ತಾ ಇರ್ತಾರೆ. ಯಾಕಂಗಾಗುತ್ತೆ ಅಂದ್ರೆ ಇಟ್ ಈಸ್ ಅ ಬ್ಯಾಕ್ಟೀರಿಯಲ್ ಡಿಸೀಸ್. ಕ್ಲಸ್ಟ್ರೀಡಿಯಂ ಟೆಟಾನಿ ಎಂಬ ಬ್ಯಾಕ್ಟೀರಿಯಾ ಕಾರಣ ಆಗುತ್ತೆ. ಸೊ ದಟ್ ಈ ಮೂರು ರೋಗಗಳಿಗೆ ಎಸ್ಪೆಷಲಿ DPT, ಡಿಫ್ತೀರಿಯಾ, ಪರ್ಟೂಸಿಸ್ ಮತ್ತೆ ಟೆಟಾನಸ್, ಈ ಮೂರು ರೋಗಗಳಿಗೆ ಸೇರಿಸಿ ಒಂದು ವ್ಯಾಕ್ಸಿನೇಷನ್ ಪ್ರೊಸೀಜರ್ ಅನ್ನ ನೀಡ್ತಾರೆ. ಅದೇ DPT ಲಸಿಕೆ ಆಗಿರುತ್ತೆ. ವಿ ಕಾಲ್ ಇಟ್ ಅಸ್ ಟ್ರಿಬಲ್ ಏಜೆಂಟ್ ಅಂತ ಹೇಳಿ ಕರಿತಾ ಬರ್ತೇವೆ. ಮೂರು ರೋಗಗಳಿಗೆ ಸೇರಿಸಿ ಒಂದು ಲಸಿಕೆಯನ್ನ ನೀಡುವಂಥದ್ದು. DPT ಎದಕ್ಕೆ ಸಂಬಂಧಪಡುತ್ತೆ ಅಂದ್ರೆ ಇಟ್ ಈಸ್ ಅ ಬ್ಯಾಕ್ಟೀರಿಯಲ್. DPT ಫುಲ್ ಫಾರ್ಮ್ ಕೇಳಬಹುದು. ಡಿಫ್ತೀರಿಯಾ, ಪರ್ಟೂಸಿಸ್ ಮತ್ತೆ ಟೆಟಾನಸ್ ಆಗಿರ್ತದ. ಇನ್ನು ಟೈಫಾಯ್ಡ್ ಅಂತ ನೋಡಿದ್ವಲ್ಲ, ವಿಷಮ ಶೀತ ಜ್ವರ, ಸಾಲ್ಮೊನೆಲ್ಲಾ ಟೈಫೈ ಎಂಬ ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗ ಆಗಿರುತ್ತೆ. ಅಂಡ್ ಹಿಯರ್ ಇಸ್ ದ ಪ್ಲೇಗ್ ಡಿಸೀಸ್, ಇಲಿ ಜ್ವರ ಅಂತಾನು ಹೇಳಿ ಕರಿತಾ ಬರ್ತೀವಿ. ಅನ್ಹೈಜಿನಿಕ್ ಕಂಡೀಷನ್ ಇಂದ ಬರುವಂತ ಡಿಸೀಸ್ ಆಗಿರುತ್ತೆ. ರುಡಾಂಟ್ಸ್ ಗಳಂತ ಹೇಳ್ತಾ ಇದ್ದ ದಂಶಕಗಳು, ಇಲಿ, ಹೆಗ್ಗಣ ಇವೆಲ್ಲ ಬರುತ್ತಲ್ಲ ದಂಶಕಗಳು, ಅವುಗಳಿಂದ ಬರುವಂತ ಡಿಸೀಸ್ ಆಗಿರ್ತದೆ. ಇಫ್ ದೇ ಹಾವ್ ಬ್ಯಾಕ್ಟೀರಿಯಲ್ ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿದ್ರೆ ಅದು ಅನ್ಹೈಜಿನಿಕ್ ಇಂದ ಮಲಮೂತ್ರ ವಿಸರ್ಜನೆ ಮಾಡಿರುತ್ತೆ, ಅದರಿಂದ ಪರ್ಸನ್ ಟು ಪರ್ಸನ್ ಹರಡುವಂತ ಸಾಧ್ಯತೆ ಇರ್ತದ. ಪ್ಲೇಗ್ ರೋಗ ಇದೆ, ಇಲಿ ಜ್ವರ ಅಂತ ನೋಡ್ತಾ ಇದೀವಿ. ಎರ್ಸಿನಿಯಾ ಪೆಸ್ಟಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಬರುವಂತ ಡಿಸೀಸ್ ಆಗಿರ್ತದ. ಯಾವುದು? ಪ್ಲೇಗ್ ಡಿಸೀಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ. ಅಂಡ್ ಹಿಯರ್ ಇಸ್ ದ ಆಂಥ್ರಾಕ್ಸ್, ಬ್ಯಾಸಿಲಸ್ ಆಂಥ್ರಸ್ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಹೇಳಿ ನೋಡ್ತಾ ಇರ್ತೀವಿ. ಅಲಾಂಗ್ ವಿತ್ ಹಿಯರ್ ಇಸ್ ದ ನಿಮೋನಿಯಾ. ನಿಮೋನಿಯಾ ಅದಕ್ಕೆ ಸಂಬಂಧ ಪಡ್ತಾ ಇದ್ರಿ ಅಂದ್ರೆ ರೆಸ್ಪಿರೇಟರಿ ಸಿಸ್ಟಮ್, ನಮ್ಮ ಲಂಗ್ಸ್ಗೆ ಅಟ್ಯಾಕ್ ಆಗುವಂಥದ್ದು ರೆಸ್ಪಿರೇಟರಿ ಸಿಸ್ಟಮ್ಗೆ ಸಂಬಂಧಪಡುವಂಥ ಡಿಸೀಸ್ ಆಗಿರುತ್ತೆ. ಡಿಪ್ಲೋಕಾಕಸ್ ನಿಮೋನಿಯಾ ಎಂಬ ಬ್ಯಾಕ್ಟೀರಿಯಾದಿಂದ ಬರುವಂಥ ಡಿಸೀಸ್ ಇದು. ಇಲ್ಲಿ ಡಿಪ್ಲೋಕಾಕಸ್ ನಿಮೋನಿಯಾ ಎಂಬ ಬ್ಯಾಕ್ಟೀರಿಯಾ ಕಾರಣ ಆಗುತ್ತೆ. ನೆನಪಿರ್ಲಿ, ನಿಮೋನಿಯಾ ಅನ್ನೋದು ಎದರಿಂದ ಬರುತ್ತೆ ಅಂದ್ರೆ ಇಟ್ ಮೇ ವೈರಸ್ ಇಂದ ಬರಬಹುದು.
ಅಥವಾ ಬ್ಯಾಕ್ಟೀರಿಯಾದಿಂದನಾದ್ರೂ ಬರಬಹುದು. ಅದನ್ನ ಡಾಕ್ಟರ್ ಎಕ್ಸಾಮೈನ್ ಮಾಡಿ ಹೇಳ್ತಾರೆ ಯಾವ್ದ್ರಿಂದ ಬಂದಿದ ಅಂತ ಹೇಳಿ. ನಿಮೋನಿಯಾ ಇಸ್ ಅ ಸಿವಿಯರ್ ಕಂಡೀಷನ್ ಆಫ್ ಬ್ರೀತಿಂಗ್ ಸಿಸ್ಟಮ್, ಲಂಗ್ಸಿಗೆ ಅಫೆಕ್ಟ್ ಆಗುವಂಥದ್ದು. ದಟ್ಟು ಸಿವಿಯರ್ ಕಂಡೀಷನ್ ಅಲ್ಲಿ ಆದಾಗ ನಾವು ಅದನ್ನೇ ನಿಮೋನಿಯಾ ಅಂತ ಹೇಳಿ ಕರಿತಾ ಬರ್ತೀವಿ. ಡಿಪ್ಲೋಕಾಕಸ್ ನಿಮೋನಿಯಾ ರೆಸ್ಪಾನ್ಸಿಬಲ್ ಫಾರ್ ದಿ ನಿಮೋನಿಯಾ ಡಿಸೀಸ್. ಇಟ್ ಈಸ್ ಅ ಬ್ಯಾಕ್ಟೀರಿಯಾ. ಡಿಪ್ಲೋಕಾಕಸ್ ಅಂತ ತಗೊಂಡ್ರೆ ವೈರಸ್ ಇಂದನೂ ಕೂಡ ಬರಬಹುದು. ಇನ್ನು ಸರ್ಟನ್ಲಿ ಎಸ್ ಟಿ ಡಿ ಡಿಸೀಸ್ ಇದೆ, ಅದನ್ನೇ ಒಂದು ಗೊನೇರಿಯಾ ಡಿಸೀಸ್ ಅಂತ ನೋಡ್ತಾ ಇದೀವಿ, ಮತ್ತೊಂದು ಸಿಫಿಲಿಸ್. ಎಸ್ ಟಿ ಡಿ ಅಂತ ತಗೊಂಡ್ರೆ ಲೈಂಗಿಕ ಸಂಪರ್ಕ ಕ್ರಿಯೆಯ ಮುಖಾಂತರವಾಗಿ ಹರಡುವಂತ ರೋಗಗಳಾಗಿರುತ್ತೆ. ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ನೋಡ್ತೇವೆ. ಗೊನೇರಿಯಾ ಬರೋದು ನಿಸೇರಿಯಾ ಗೊನೇರಿಯಾ ಎಂಬ ರೋಗಾಣುವಿನಿಂದ ಬರುವಂತ ನೇಚರ್ ಇರುತ್ತೆ. ಸಿಫಿಲಿಸ್ ಅಂತ ತಗೊಂಡ್ರೆ ಟ್ರೆಫನೋಸೋಮಾ ಪ್ಯಾಲಿಡಮ್ ಅಂತ ನೋಡ್ತೀವಿ. ಬ್ಯಾಕ್ಟೀರಿಯಾದ ಹೆಸರು ಅದು. ಟ್ರೆಫನೋಸೋಮಾ ಪ್ಯಾಲಿಡಮ್ ಎಂಬ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಒಬ್ಬರಿಂದ ಇಫ್ ಅ ಪರ್ಸನ್ ಈಸ್ ಅಫೆಕ್ಟೆಡ್ ಅಂತ ತಗೊಂಡಾಗ ಅದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಮುಖಾಂತರವಾಗಿ ಹರಡುವಂತ ನೇಚರ್ ಲಾರ್ಜ್ ಇರ್ತದ. ದಿಸ್ ಈಸ್ ವಾಟ್ ಆಲ್ ರಿಲೇಟೆಡ್ ಟು ಬ್ಯಾಕ್ಟೀರಿಯಲ್ ಡಿಸೀಸ್. ನಮಗೆ ಲಿಸ್ಟ್ ಔಟ್ ಮಾಡ್ತಾರೆ ವೈರಸ್ ಡಿಸೀಸ್ ಯಾವುದು ಮತ್ತೆ ಬ್ಯಾಕ್ಟೀರಿಯಲ್ ಡಿಸೀಸ್ ಯಾವುದು, ಅಥವಾ ಯಾವ್ದಾದ್ರು ಒಂದು ಡಿಸೀಸ್ ಕೊಟ್ಟು ದ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಯಾವುದು ಅಂತ ಕೇಳ್ತಾರೆ. ಯಾವ ವೆಕ್ಟಾರ್ ಮುಖಾಂತರವಾಗಿ ಹರಡುತ್ತೆ ಅಂತ ಕೇಳ್ತಾರೆ. ಸೊ ದಟ್ ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು. ಕ್ಲಿಯರ್? ಇಲ್ಲಿ DPT ಲಸಿಕೆ ಇಟ್ ಈಸ್ ಅ ಟ್ರಿಬಲ್ ಏಜೆಂಟ್ ಅನ್ನೋದು ನೆನಪಿರ್ಬೇಕಾಗ್ತದ. ನೆಕ್ಸ್ಟ್ ಮೂವ್ ಆನ್ ಟು ಶಿಲೀಂಧ್ರಗಳಿಂದ ಬರುವಂತ ರೋಗಗಳನ್ನ ನೋಡ್ತಾ ಇದೀವಿ. ಶಿಲೀಂಧ್ರಗಳೆಲ್ಲ ಫಂಗಿ ಗ್ರೂಪ್ಸ್ ಅಂತ ಹೇಳಿ ನೋಡ್ತಾ ಬರೋದು. ಅಂದ್ರೆ ಕೊಳೆತಿನಿಗಳಿಂದ ಬರುವಂತ ರೋಗಗಳು ಯಾವ್ದಾಗಿರುತ್ತೆ? ಮೇನ್ಲಿ ರಿಲೇಟೆಡ್ ಟು ಡರ್ಮಟೈಟಿಸ್ ಅಂತ ಹೇಳಿ ನೋಡ್ತಾರೆ. ಡರ್ಮಟೈಟಿಸ್ ಅಥವಾ ಡರ್ಮೀಸ್ ಅಂತ ಹೇಳಿ ತಗೊಂಡ್ವಿ ಅಂತ ಹೇಳಿದ್ರೆ ನಾವು ಡರ್ಮ ಅಂದ್ರೆ ಚರ್ಮ ಅಂತ ನೋಡ್ತೀವಿ. ಮೇನ್ಲಿ ಚರ್ಮಗಳಿಗೆ ಅಫೆಕ್ಟ್ ಆಗುವಂತ ಡಿಸೀಸ್ ಆಗಿರುತ್ತೆ ಕೊಳೆತಿನಿಗಳಿಂದ. ಅದರಲ್ಲಿ ನಾವು ಸರ್ಟೆನ್ ಡಿಸೀಸ್ ಅಂತ ತಗೊಂಡಾಗ ರಿಂಗ್ ವರ್ಮ್ ಅಂತ ಹೇಳಿ ನೋಡೋದು, ಹುಳಗಡ್ಡಿ ರೋಗ. ಅಥ್ಲೇಟ್ ಫೂಟ್ ಅಂತ ಹೇಳಿ ನೋಡ್ತೀವಿ. ಮಧುರಾ ಫೂಟ್ ಅಂತ ಹೇಳಿ ನೋಡೋದು, ಅಥವಾ ಕಜ್ಜಿ ರೋಗ. ಇದೆಲ್ಲ ರಿಲೇಟೆಡ್ ಟು ಸ್ಕಿನ್ ಇನ್ಫೆಕ್ಷನ್ ಆಗಿರ್ತದ. ಯಾವ್ದ್ರಿಂದ ಬರುತ್ತೆ ಅಂತ ಕನ್ಸಿಡರ್ ಮಾಡಿದ್ರೆ ಅದೆಲ್ಲ ಶಿಲೀಂಧ್ರಗಳಿಂದ ಬರುವಂತ ರೋಗಗಳಾಗಿರುತ್ತೆ. ನಾವು ಫಂಗಿ ಡಿಸೀಸ್ ಅಥವಾ ಸ್ಯಾಪ್ರೋಫೈಟ್ಸ್ ಅಂತ ಹೇಳ್ತೀವಿ, ಕೊಳೆತಿನಿಗಳಂತ ಹೇಳಿ, ಅವುಗಳಿಂದ ಬರುವಂತ ಡಿಸೀಸ್ ಅಂತ ನೋಡುವಂಥದ್ದು. ಅದರಲ್ಲಿ ನಾವು ಫಂಗಿ ಡಿಸೀಸ್ ಅಂತ ಹೇಳಿ ತಗೊಂಡ ರಿಂಗ್ ವರ್ಮ್, ಅಥ್ಲೇಟ್ ಫೂಟ್, ಮಧುರಾ ಫೂಟ್ ಮತ್ತೆ ಕಜ್ಜಿ ಡಿಸೀಸ್ ಅಂತ ಹೇಳಿ ನೋಡ್ತಾ ಬರೋದು. ಇನ್ನ ಸರ್ಟೆನ್ ಪ್ರೋಟೋಜೋವಲ್ ಡಿಸೀಸ್ ಆಗಿರ್ತದ. ಅದನ್ನ ಏಕಕೋಶ ಜೀವಿಗಳು, ಅದ್ರಾಗ ಎಸ್ಪೆಷಲಿ ಪ್ರೋಟೋಜೋವಲ್ ಡಿಸೀಸ್ ಆರ್ ಪ್ಯಾರಾಸೈಟಿಕ್ ನೇಚರ್ ಅಂತ ಹೇಳಿ ನೋಡ್ತಾ ಬರ್ತೀವಿ. ಆರ್ ವಿ ಕಾಲ್ ಇಟ್ ಆಸ್ ಆದಿ ಜೀವಿಗಳಂತ ಹೇಳುದು, ಬಿಕಾಸ್ ಇವೆಲ್ಲ ಯುಕ್ಯಾರಿಯೋಟಿಕ್ ನೇಚರ್ ಇರುತ್ತೆ. ಮೊದಲು ಯುಕ್ಯಾರಿಯೋಟಿಕ್ ಅಂದ್ರೆ ಟ್ರೂ ನ್ಯೂಕ್ಲಿಯರ್ ಮೆಂಬ್ರೇನ್ ಅನ್ನ ಒಳಗೊಂಡಿರುವಂತ ಅಂಶ ಬಂದಿರ್ತದ. ಹೀಗಾಗಿ ಇವುಗಳನ್ನ ಆದಿ ಜೀವಿಗಳಂತ ಹೇಳ್ತಾರೆ. ಇವೆಲ್ಲ ಯೂನಿಸೆಲ್ಯುಲರ್ ಏಕಕೋಶ ಜೀವಿಗಳಾಗಿರುತ್ತೆ. ಮತ್ತೆ ಪ್ರೋಟೋಜೋವಲ್ ಡಿಸೀಸ್ ಪ್ಯಾರಾಸೈಟಿಕ್ ನೇಚರ್ ಇರುವಂತದ್ದು. ಕೆಲವೊಂದು ಫ್ರೀಲಿ ಲಿವಿಂಗ್ ಇದಾವ, ಕೆಲವೊಂದು ಪ್ಯಾರಾಸೈಟಿಕ್ ನೇಚರ್ ಇರುವಂತ ಡಿಸೀಸ್ ಇದೆ. ಫ್ರೀಲಿ ಅಂದ್ರೆ ಸ್ವತಂತ್ರವಾಗಿರುವಂತ ಜೀವಿಗಳಾಗಿರುತ್ತೆ. ಪ್ಯಾರಾಸೈಟಿಕ್ ಅಂದ್ರೆ ಪರಾವಲಂಬಿಗಳಂತ ನೋಡ್ತಾ ಇದೀವಿ. ಕೆಲವೊಂದು ಸ್ವತಂತ್ರವಾಗಿ ಇದಾವ, ಕೆಲವೊಂದು ಪರಾವಲಂಬಿಗಳಾಗಿ ಇರುವಂತ ಜೀವ ಪ್ರಭೇದಗಳು ಇರುವಂತದ್ದು. ಅದರಿಂದ ಕೆಲವೊಂದು ರೋಗಗಳು ಬರುತ್ತೆ. ಹಿಯರ್ ಇಸ್ ದ ಲಿಸ್ಟ್ ಆಫ್ ಸರ್ಟೆನ್ ಪ್ರೋಟೋಜೋವಲ್ ಡಿಸೀಸ್. ಒಂದು ಮಲೇರಿಯಾ ಡಿಸೀಸ್ ಇದೆ. ಮಲೇರಿಯಾ ಕಾಸ್ ಆಗುವಂಥದ್ದು ಪ್ಲಾಸ್ಮೋಡಿಯಂ ವಿವ್ಯಾಕ್ಸ್ ಎಂಬ ಪ್ರೋಟೋಜೋವಾ ಕಾರಣ ಆಗುತ್ತೆ. ನೆನಪಿರ್ಲಿ, ಮಲೇರಿಯಾ ವೈರಸ್ ಇಂದನೂ ಬರೋದಿಲ್ಲ, ಬ್ಯಾಕ್ಟೀರಿಯಾದಿಂದನೂ ಬರೋದಿಲ್ಲ. ಮಲೇರಿಯಾ ಡಿಸೀಸ್ ಬರೋದು ಪ್ಲಾಸ್ಮೋಡಿಯಂ ವಿವ್ಯಾಕ್ಸ್ ಎಂಬ ಪ್ರೋಟೋಜೋವಾದಿಂದ ಬರುತ್ತೆ. ಒನ್ಸ್ ಅಫೆಕ್ಟ್ ಆಗಿ ಆದ್ಮೇಲೆ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಈಸ್ ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ. ಇದು ಹೆಣ್ಣು ಸೊಳ್ಳೆ ಕಚ್ಚುವ ಮುಖಾಂತರವಾಗಿ ಒಬ್ಬರಿಂದ ಒಬ್ರಿಗೆ ಹರಡುವಂತ ನೇಚರ್ ನೋಡ್ತೀವಿ ಮಲೇರಿಯಾ. ಫೀಮೇಲ್ ಅನಾಫಿಲಸ್ ಮಸ್ಕಿಟೋ ಇಸ್ ಮೇನ್ ರೆಸ್ಪಾನ್ಸಿಬಲ್ ಫಾರ್ ದಿ ಮಲೇರಿಯಾ ಟ್ರಾನ್ಸ್ಮಿಷನ್ ಅಂತ ಹೇಳಿ ನೋಡ್ತಾ ಇದೀವಿ. ಇನ್ನ ನಿದ್ರಾಹೀನತೆ ರೋಗ ಅಂತ ಹೇಳಿ ನೋಡೋದು, ಅಂದ್ರೆ ಸ್ಲೀಪಿಂಗ್ ಸಿಕ್ನೆಸ್ ಅಂತ ಹೇಳ್ತೀವಿ. ಅದು ಟ್ರೆಫನೋಸೋಮಾ ಪ್ಯಾಲಿಡಮ್ ಅಂತ ಹೇಳಿ ನೋಡ್ತಾ ಬರೋದು. ಈ ಒಂದು ಪ್ರೋಟೋಜೋವಾ ಕಾರಣ ಆಗಿರುತ್ತೆ. ಟ್ರೆಫನೋಸೋಮಾ ಎಂಬ ಪ್ರೋಟೋಜೋವಾದಿಂದ ಸ್ಲೀಪಿಂಗ್ ಸಿಕ್ನೆಸ್ ಅಥವಾ ನಿದ್ರಾಹೀನತೆ ರೋಗ ಬರುವಂತದ್ದು. ಇನ್ನು ಅಮಶಂಕೆ ರೋಗ ಅಂತ ಹೇಳಿ ನೋಡ್ತಾ ಬರ್ತೀವಿ. ಎಂಟಮೀಬಾ ಇಸ್ಟಲಿಕ್ ಅಂತ ಹೇಳಿ ನೋಡ್ತಾ ಬರೋದು. ಎಂಟಮೀಬಾ ಇಸ್ಟಲಿಕದಿಂದ ಪ್ರೋಟೋಜೋವಾ ಇದು, ಇದರಿಂದ ಬರುವಂತ ಡಿಸೀಸ್ ಅಮಶಂಕೆ ರೋಗ. ದೆನ್ ಕಾಲ್ ಅಜಾರ ಅಂತ ಹೇಳಿ ನೋಡ್ತೀವಿ. ಲಿಶ್ಮೇನಿಯಾ ಎಂಬ ಪ್ರೋಟೋಜೋವಾದಿಂದ ಬರುತ್ತೆ. ವಿ ಕಾಲ್ ಇಟ್ ಅಸ್ ಲಿಶ್ಮೇನಿಯಾಸಿಸ್ ಅಂತಾನು ಹೇಳಿ ಕರಿತಾ ಬರ್ತಾರೆ. ದಿಸ್ ಈಸ್ ವಾಟ್ ಇಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂತದ್ದು ಪ್ರೋಟೋಜೋವಲ್ ಡಿಸೀಸ್ ಆಗಿರುತ್ತೆ. ಅಂಡ್ ಹಿಯರ್ ಇಸ್ ದ ನಿದ್ರಾಹೀನತೆ ರೋಗ. ಹೌದಾ? ಟ್ರೆಫನೋಸೋಮಾ ಅಮಶಂಕೆ ರೋಗ ಎಂಟಮೀಬಾ ಇಸ್ಟಲಿಕದಿಂದ ಬರುವಂತದ್ದು. ಕಾಲ್ ಅಜಾರ ಇದ್ದ ಲಿಶ್ಮೇನಿಯಾ ಅಂತ ಹೇಳಿ ಕರಿತಾ ಬರ್ತೀವಿ, ಆರ್ ಲಿಶ್ಮೇನಿಯಾಸಿಸ್ ಅಂತ ಹೇಳಿ ನೋಡ್ತಾ ಬರೋದು. ದಿಸ್ ಈಸ್ ವಾಟ್ ಹಿಯರ್ ಇಸ್ ದ ಪ್ರೋಟೋಜೋವಲ್ ಡಿಸೀಸ್ ಅಂತ ನೋಡ್ತೀವಿ. ಕೆಲವೊಂದು ವರ್ಮ್ಸ್ ಡಿಸೀಸ್ ಕೂಡ ಬರುವಂತದ್ದು ಉಂಟು. ಫಾರ್ ಎಕ್ಸಾಂಪಲ್ ಎಲಿಫೆಂಟಿಯಾಸಿಸ್ ಅಂತ ಹೇಳ್ತೀವಿ. ಆನೆಕಾಲು ರೋಗ ಬರ್ತದಲ್ಲ, ಅದು ಆನೆಕಾಲಿನ ರೀತಿಯಲ್ಲಿ ಊತ ಉಂಟಾಗುತ್ತಲ್ಲ, ಅದೇ ಆನೆಕಾಲು ರೋಗ ಅಂತ ನೋಡ್ತೀವಿ. ಆರ್ ವಿ ಕಾಲ್ ಇಟ್ ಆಸ್ ಎಲಿಫೆಂಟಿಯಾಸಿಸ್ ಅಂತ ಹೇಳಿ ಕರಿತಾ ಬರ್ತಾರೆ. ಎಲಿಫೆಂಟಿಯಾಸಿಸ್ ಆರ್ ಆನೆಕಾಲು ರೋಗ ಅಂತ ಹೇಳಿ ನೋಡೋದು.
ಉಚೆರೇರಿಯಾ ಅಂತ ಹೇಳಿ ಒಂದು ವರ್ಮ್ ಬರುತ್ತೆ, ಹುಳ ಬರುತ್ತೆ, ಅದರಿಂದ ಬರುವಂತ ಡಿಸೀಸ್ ಆಗಿರ್ತದ ಎಲಿಫೆಂಟಿಯಾಸಿಸ್ ಅಥವಾ ಆನೆಕಾಲು ರೋಗ. ಇಟ್ ಈಸ್ ವಾಟ್ ವರ್ಮ್ಸ್ ಡಿಸೀಸ್ ಅಂತ ಹೇಳಿ ನೋಡ್ತಾ ಬರೋದು. ಅಂದ್ರೆ ಈಗ ಹುಳಗಳು ಬರ್ತದಲ್ಲ, ಲಾಡಿ ಹುಳ, ದುಂಡು ಹುಳಿಗಳಂತ ಹೇಳ್ತೀವಲ್ಲ, ಆ ತರ ಗುಂಪಿಗೆ ಸೇರುವಂತದ್ದು. ಇಟ್ ಈಸ್ ಅ ವರ್ಮಲ್ ಡಿಸೀಸ್ ಅಂತ ಹೇಳಿ ನೋಡ್ತಾ ಬರ್ತೀವಿ. ಕಾಲ್ ಇಟ್ ಇಸ್ ಎಲಿಫೆಂಟಿಯಾಸಿಸ್ ಆರ್ ಆನೆಕಾಲು ರೋಗ ಅಂತ ಹೇಳಿ ನೋಡ್ತಾ ಬರೋದು. ಈ ಒಂದು ವರ್ಮ್ಸ್ ನ ಕಂಟ್ರೋಲ್ ಮಾಡ್ಲಿಕ್ಕೆ, ಅವನ್ನೆಲ್ಲ ಕಿಲ್ ಮಾಡ್ಲಿಕ್ಕೆ ಅಂತ ಹೇಳಿ ನಾರ್ಮಲಿ ಯಾವ್ದಾದ್ರೂ ವರ್ಮ್ಸ್ ಡಿಸೀಸ್ ಅವ್ರ ಜಂತು ಹುಳುಗಳ ನಿವಾರಣೆಗೋಸ್ಕರ ಅಲ್ಬೆಂಡೋಝೋಲ್ ಟ್ಯಾಬ್ಲೆಟ್ ಆರ್ ಸಿರಪ್ ಅನ್ನ ಪ್ರಿಫರ್ ಮಾಡುವಂಥದ್ದು. ಅದೇನ್ ಮಾಡುತ್ತೆ, ವರ್ಮ್ಸ್ ಗಳನ್ನ ಕಿಲ್ ಮಾಡ್ತಾ ಹೋಗ್ತದ. ದಿಸ್ ಈಸ್ ವಾಟ್ ಮೇನ್ಲಿ ನಮಗೆ ಡೈರೆಕ್ಟ್ಲಿ ಕ್ವಶನ್ ಅರೈಸ್ ಮಾಡ್ತಾ ಬರ್ತಾರೆ. ವಿ ಆರ್ ನಾಟ್ ಡಿಸ್ಕಸ್ಡ್ ಅಬೌಟ್ ದಿ ಎನಿ ಸಿಂಪ್ಟಮ್ಸ್, ಜಸ್ಟ್ ಲಿಸ್ಟ್ ಔಟ್ ಮಾಡ್ತಾ ಇದ್ವಿ. ವೈರಸ್, ಬ್ಯಾಕ್ಟೀರಿಯಾ ಮತ್ತೆ ಸಮ್ ಅದರ್ ಫಂಗಿ ಡಿಸೀಸ್ ಯಾವ್ದಿದ, ಪ್ರೋಟೋಸೋವಲ್ ಡಿಸೀಸ್ ಆಸ್ ವೆಲ್ ಆಸ್ ವರ್ಮ್ಸ್ ಡಿಸೀಸ್ ಅಂತ ಹೇಳಿ ನೋಡ್ತಾ ಇರುವಂತದ್ದು. ಇಫ್ ಯು ನೀಡ್ ಫುಲ್ ಇನ್ಫಾರ್ಮೇಶನ್ಸ್ ರಿಗಾರ್ಡಿಂಗ್ ದಿಸ್ ಟಾಪಿಕ್ ಅಂದ್ರೆ ನಂಗೆ ಕಮೆಂಟ್ ಹಾಕಿ. ಇನ್ ದ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರುವ. And thank you for watching the video. And directly ನಮಗೆ ಒನ್ ಲೈನರ್ ಬೇಸ್ ಮೇಲೆ, MCQ ಬೇಸ್ ಮೇಲೆ ಬ್ಯಾಕ್ಟೀರಿಯಾ ಡಿಸೀಸ್, ವೈರಸ್ ಡಿಸೀಸ್ ಮತ್ತೆ ಮೈಕ್ರೋಬಿಯಲ್ ಡಿಸೀಸ್ ಅಂತ ಸೆಗ್ರಿಗೇಟ್ ಮಾಡಕ್ ಹೇಳ್ತಾರೆ. ಆ ಟಾಪಿಕ್ ಅಲ್ಲಿ ನಿಮಗೆ ಇದು ಬಹಳ ಹೆಲ್ಪ್ ಆಗ್ತದ. ಇಫ್ ಇಟ್ ಈಸ್ ಎ ಇನ್ಫಾರ್ಮೇಟಿವ್, ಪ್ಲೀಸ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.